ಫಸ್ಟಿಗಿಂತ ಸೆಕೆಂಡ್ ರೀಲು ಚೆನ್ನಾಗಿ ಇಷ್ಟ ಆಯಿತು. ಸಸ್ಪೆನ್ಸ್ ಆಗಿದೆ. ಫಸ್ಟಲ್ಲಿ ಸ್ವಲ್ಪ ಸ್ಟೋರಿ ನಿಧಾನಕ್ಕೆ ಹೋಯಿತು, ಮತ್ತು ಇಂಟ್ರೋಲಿಂದ ತುಂಬ ಚೆನ್ನಾಗಿದೆ. ಸೂಪರ್ ಚೆನ್ನಾಗಿತ್ತು ಫಿಲಮ್, ತುಂಬ ಚೆನ್ನಾಗಿದೆ ಬ್ರದರ್. ಪ್ರಕೃತಿಗೆ ಹೊಡಿತಾರೆ ಶಿಪ್ಪು, ಬೇರೆ ಇಂಡಸ್ಟ್ರಿಗೆ ಗುದಿಯತ್ತೆ ನಮ್ಮ ಬ್ಲ್ಯಾಕ್ ಶಿಪ್ಪು. ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ, ಗುಡ್, ಇಟ್ ವಾಸ್ ಗುಡ್, ಚೆನ್ನಾಗಿದೆ. ಸೂಪರ್ ಸೂಪರ್ ಚೆನ್ನಾಗಿದೆ ಫಿಲಮ್. ಸೂಪರ್ ಆಗಿದೆ ಮೂವಿ, ತುಂಬ ಥ್ರಿಲ್ಲಿಂಗ್ ಆಗಿದೆ, ಚೆನ್ನಾಗಿದೆ. ಚೆನ್ನಾಗಿತ್ತು ಪಿಕ್ಚರ್, ಇಷ್ಟ ಆಯಿತು. ಹೀರೋನು ತುಂಬ ಇಷ್ಟ ಆದರು, ಸಕಾಲಾಗಿತ್ತು ಪಿಕ್ಚರು, ತುಂಬ ಇಷ್ಟ ಆಯಿತು. ಚೆನ್ನಾಗಿತ್ತು ಮೂವಿ. ಡೈರೆಕ್ಷನ್ ಮತ್ತು ವಿಲನ್ ಕ್ಯಾರೆಕ್ಟರ್ ಚೆನ್ನಾಗಿತ್ತು. ಆಮೇಲೆ ಮ್ಯೂಸಿಕ್ಕು ಚೆನ್ನಾಗಿತ್ತು. ಚೆನ್ನಾಗಿದೆ, ವಿತ್ ಸ್ಮಾಲ್ ಸರ್ಪ್ರೈಸ್ ಎಲಿಮೆಂಟ್ಸ್. ಇಟ್ಸ್ ನೈಸ್, ವಾಚಬಲ್. ಚೆನ್ನಾಗಿದೆ. ಸೂಪರ್ ಹೊಸ ಪ್ರಯತ್ನ, ಚೆನ್ನಾಗಿದೆ. ಮೂವಿ ಮಾತ್ರ ಸೂಪರ್ ಆಗಿದೆ. ಸೂಪರ್ ಆಗಿದೆ. ಚೆನ್ನಾಗಿದೆ. It was the awesome movie and it was my sister's first movie and really the story writing, the acting and everything, it's commendable. बस हमारी बेटी को हमने बहुत प्यार से पाला है, उसकी और इच्छा। हाँ, चेन्नई, गुजराती अहमदाबाद। वही हमारी बेटी है, चेन्नई से आई है हम लोग। वो भी उसका पिक्चर में अच्छा प्रोग्राम बनाया है उसने. ಅಮೇಝಿಂಗ್ ಮೂವಿ ಇತ್ತು. ಇಷ್ಟೊಂದು ಗ್ರಿಪ್ಪಿಂಗ್ ಫುಲ್ ಸ್ಕ್ರಿಪ್ಟ್, ಸಿನಿಮಾಟೋಗ್ರಫಿ ಆ್ಯಂಡ್ ಆ್ಯಕ್ಟಿಂಗ್ ಏನು ಹೇಳಬೇಕಾಗಿತ್ತು. ಮಸ್ಟ್ ವಾಚ್ ಮೂವಿ, ಎಲ್ಲರೂ ನೋಡಬೇಕು. ಐ ಎಂಜಾಯ್ಡ್ ಇಟ್ ಟೋಟಲಿ. ಸೂಪರ್ ಹಿಟ್. ಮೂವಿ ನೋಡಿ ಒಂದೇನಾಯಿತು ಅಂದರೆ, ಯಾರು ಫಿಲಮ್ ನೋಡೋಕೆ ಬರೋರು ಒಂದು ಎಣ್ಣೆ ಹೊಡೆದಿರ ಬರಬೇಕು. ಎರಡನೇದು ಸ್ಕ್ರೀನ್ ಪ್ಲೇ ಈ ಆ್ಯಂಗಲಲ್ಲಿ ಹೋಗ್ತಾರೋ ಈ ಆ್ಯಂಗಲಲ್ಲಿ ಹೋಗ್ತಾರೋ ಈ ಆ್ಯಂಗಲ್ ಗೊತ್ತಾಗ್ತಿಲ್ಲ. ಫಿಲಮ್ ನೋಡ್ಬಿಟ್ಟು ಅವಾಗ ಒಂದು ತಲೆಗೆ ತಿಕ್ಲಿಡ್ದಿತ್ತು. ಉಪ್ಪಿ ಸರ್ ಬೇರೆ ಸಿನಿಮಾ ಏನು ತಿಕ್ಲಿಡಿತ್ತು ಸೇಮ್ ಜನರು ಹಿಂಗೆ ತಿಕ್ಲಿಡ್ದಿದೆ ನನಗೆ. ಯಾಕಂದರೆ ನೋಡಿದೆ ನನಗೆ ಎಲ್ಲಿ ಹೋಗ್ತಿದೆ ಈ ಸಿನಿಮಾ, ಎಲ್ಲಿ ಬರ್ತಾಯಿದೆ. ಬಟ್ ಕತೆ ಚೆನ್ನಾಗಿದೆ, ಆ ಫಿಟ್ನೆಸ್, ಹೀರೋ ಫಿಟ್ನೆಸ್, ಆ ಮೇಕಿಂಗು ಚೆನ್ನಾಗಿದೆ. ಮತ್ತು ಡೈರೆಕ್ಟ್ರು ಕೂಡ ಫಸ್ಟ್ ಮೇಕಿಂಗ್ ಅವರು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಇಷ್ಟ ಆಯಿತು ಸಿನಿಮಾ ಕೂಡ. ಶುದ್ಧ ಡೈಲಾಗ್ ಕಲ ಹೊಡೆದು ಟ್ರೋಲ್ ಆಗಿ ದೊಡ್ಡ ಹಂಗೆ ಪುಂಗಕ್ಕೂ ಹೇಳ್ಕೊಳಕ್ಕೂ ಬರಲ್ಲ. ಒಳ್ಳೆ ಸೈಕ್ ಸಿನಿಮಾ ಬಂದಿದೆ, ತಲೆಯಲ್ಲಿ ಮಾತ್ರ ಬಂದು ನೋಡ್ಬೋದು. ಇದ್ರ ಮೇಲೆ ನಿಮ್ಮ ಇಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಆಂಜನೇಯ. ಇದು ಮೂವಿ ಸಸ್ಪೆನ್ಸ್ ಆಗಿದೆ, ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಎಲ್ಲರೂ ನೋಡ್ಬೋದು ಮತ್ತೆ ಬಂದುಬಿಟ್ಟು. ತುಂಬ ಚೆನ್ನಾಗಿದೆ, ಆ್ಯಕ್ಟಿಂಗ್ ಆಗಲಿ ಎಲ್ಲ ಆಗಲಿ ತುಂಬ ಚೆನ್ನಾಗಿತ್ತು ಮೂವಿ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಎಲ್ಲ ಹೊಸ ಆ್ಯಕ್ಟ್ರೆಸ್ ಎಲ್ಲ. ಫೈಟಿಂಗ್ ಸೀನ್ ತುಂಬ ಇಷ್ಟ ಆಯಿತು. ವಿಲನ್ ರೋಲ್ ಪ್ರಶಾಂತ್ ಹ್ಯಾಸ್ ಡನ್ ಇಸ್ ರಿಯಲಿ ಗುಡ್ ಜಾಬ್, ತುಂಬ ಚೆನ್ನಾಗಿದೆ. ಸೊ ಬ್ಲ್ಯಾಕ್ ಶಿಪ್ಪು ಈ ಮೂವಿ ಮಾತ್ರ ನೋಡ್ತಾ ಇದ್ದೀನಿ ನಾನು, ಇವಾಗ ಸೈಕ್ ಆಗ್ತಿದ್ದೀನಿ. ಮೂವಿ ಆ ಥರ ಸೈಕ್ ಆಗಿದೆ. ಸೊ ವಿಲನ್ಗಳು ಇವ್ರನ್ನ ನೋಡಿದಾಗ ನನಗೆ ಯಾರು ನೆನಪು ಬಂದರು ಗೊತ್ತಾ, ನಮ್ಮ ಫಿಲಮ್ ಇಂಡಸ್ಟ್ರಿಯಲ್ಲಿ ಅನಿಲ್ ಉದಯ್ ಅಂತ ಇಬ್ಬರು ಇದ್ದರು. ಆ ಇಬ್ಬರು ದೇವ್ರುಗಳಿಲ್ಲ, ಆದರೆ ಈ ಮನುಷ್ಯ ಸೇಮ್ ಕ್ರೇಜಿಯಾಗಿ ಅವ್ರ ಥರನೇ ಆ್ಯಕ್ಟ್ ಮಾಡೋರೆ. ಚಿಂದಾಗೆಲ್ಲನೂ ನಾನು ಒಂದೊಂದು ಅಬ್ಸರ್ವ್ ಮಾಡ್ತಾಯಿದ್ದೀನಿ, ಒಂದೊಂದರಲ್ಲೂ ಒಂದೊಂದು ಥರ ಇದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇಂಥವ್ರು ಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಕನ್ನಡ ಇಂಡಸ್ಟ್ರಿಗೆ ವಿಲನ್ ಅಂತ ಯಾರೂ ಇಲ್ಲ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ವಿಲನ್ ಅಂತ ಯಾರೂ ಇಲ್ಲ ಖಡಕ್ಕಾಗಿ. ಸೊ ಇವಾಗ ಹೊಸದಾಗಿ ಬರ್ತಾ ಇದ್ದಾರೆ ನಮ್ಮ ಬ್ರೋಗೆ, ಇನ್ನೂ ಎತ್ತರ ಮಟ್ಟಿಗೆ ಹೋಗ್ಲಿ ಅಂತ ನಾನು ಕೇಳ್ಕೊತೀನಿ. ಬ್ರೋ ವಿಲನು ನೀನು ಚಿಂದ್ಯಾಗಿ ಮಾಡ್ತಾ ಇದೆಯಾ ಬ್ರೋ? ಬ್ಲ್ಯಾಕ್ ಶಿಪ್ಪು ಇನ್ನೂ ಎತ್ತರ ಮಟ್ಟಿಗೆ ಹೋಗ್ಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಖಂಡಿತವಾಗೂ ಇದು ಒಂದಲ್ಲ. ಇವ್ರಿಗೆಲ್ಲ ಸಪೋರ್ಟಿವ್ ಆಗಿದ್ದು ಈ ಬ್ಲ್ಯಾಕ್ ಶಿಪ್ಪಲ್ಲಿ ಎಷ್ಟು ಜನ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಮಾಡೋರಲ್ಲ, ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ, ಇನ್ನೂ ಎತ್ತರ ಮಟ್ಟಿಗೆ ಹೋಗ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹೇಳೋದು ಮರ್ತೋಗ್ಬಿಟ್ಟೆ, ಹೀರೋನು ತುಂಬ ಕಷ್ಟ ಮಾಡೋರೆ. ಸಿಕ್ಸ್ ಪ್ಯಾಕ್ ನೋಡಿದೆ ಗುರು, ಫುಲ್ ಚಿಂದೆ ಆಗಿದೆ ನಮ್ಮ ಹೀರೋ ಅವ್ರದ್ದು ಸಿಕ್ಸ್ ಪ್ಯಾಕು. ಇನ್ನೊಂದು ಪೊಲೀಸ್ ಇದರಲ್ಲಿ ಫುಲ್ ಇನ್ವಾಲ್ವ್ ಆಗಿಬಿಟ್ಟಿದ್ರು. ಸೊ ಮಾಡ್ತಾ ಇದ್ದಿದ್ದೆಲ್ಲನೂ ಒಂದೊಂದು ಹೆಂಗೆ ಕಂಡುಹಿಡಿತವ್ರೆ ಅಂದರೆ, ಬ್ರೋ ನಿಮ್ಮ ಕ್ಯಾಮ್ರಾ ಕಂಡುಹಿಡಿತಲ್ಲ ಹಂಗೆ ಕಂಡುಹಿಡಿತವ್ರೆ. ಕಂಡುಹಿಡ್ದು ಸೈಕ್ ಆಗ್ಬಿಟ್ಟಿರೋದು ನಾನು. ಇವರು ಒಂದೊಂದು ಜಾಗದಲ್ಲಿ ಹೋಯ್ತವ್ರೆ, ಆಮೇಲೆ ಬಟ್ಟೆ ಬಿಚ್ಚಿ ಹಿಂಗೆ ನೋಡ್ತವ್ರೆ ಸಿಕ್ಸ್ ಪ್ಯಾಕು. ನಾನು ಕಳ್ದೆ ಹೋಗ್ಬಿಟ್ಟಿದ್ದೀನಿ, ಏನು ಗುರು ಸಿಕ್ಸ್ ಪ್ಯಾಕು ಅಂತ. ಅವಾಗ ಯೋಚನೆ ಮಾಡಿದೆ ಬೈಯಲ್ಲಿ, ದಿಲ್ಲಮ್ಮ ಅಲ್ಲ ಡುಂಬಕ್ ಡಿಲಿಕ್ ಅಂತ. ಬ್ರೋ ಈ ಮೂವಿ ಮಾತ್ರ ಎತ್ತರ ಮಟ್ಟಿಗೆ ಹೋಗ್ಲಿ ಅಂತ ನಮ್ಮೆಲ್ಲ ಪ್ರತಿಯೊಂದು ಕನ್ನಡಿಗರಿಗೆ ಕೈ ಮುಗ್ದು ಕಲ್ಕೊಂತೀನಿ. ಥಿಯೇಟ್ರಿಗೆ ಬಂದು ಮೂವಿನ ನೋಡ್ರಿ. ಥ್ಯಾಂಕ್ ಯು ಸೊ ಮಚ್. ಬ್ಲ್ಯಾಕ್ ಶಿಪ್, ಲವ್ ಯು. ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಅವರ್ ಫಸ್ಟ್ ಮೂವಿ, ನಮ್ಮ ಪ್ರೊಡಕ್ಷನ್ ಹೌಸಿಂದ ಬಂದಿದೆ. ವೆರಿ ಹ್ಯಾಪಿ ಫಾರ್ ದ ಎಂಟೈರ್ ಟೀಮ್. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು ಇದನ್ನು. ನಿಜ ಹೇಳಬೇಕು, ಡೈರೆಕ್ಟರ್ಸ್ ಆ್ಯಂಡ್ ಎವ್ರಿ ಒನ್ ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ರಿಕ್ವೆಸ್ಟಿಂಗ್ ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ನಮ್ಮ ಮೂವಿ ನೋಡಿ ನಮ್ಮನ್ನ ಆಶೀರ್ವದಿಸಿ. ಆ್ಯಂಡ್ ಅಫ್ಕೋರ್ಸ್ ಎಲ್ಲ
ಈ ಮೂವಿ ನೋಡಿದಾಗ ಐ ವುಡ್ ಲೈಕ್ ಫಸ್ಟ್ ಟೈಮ್ ಮಾಡಿದ್ದಾರೆ, ಯಾರು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದ್ದಾರೆ, ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಸೋ ಪರ್ಫೆಕ್ಟ್ಲಿ ಡನ್. ರಿಕ್ವೆಸ್ಟಿಂಗ್ ಎವ್ರಿ ಒನ್ ಪ್ಲೀಸ್ ಥಿಯೇಟರ್ಸ್ ಬಂದು ನಮ್ಮ ಮೂವಿ ನೋಡಿ. ಥ್ಯಾಂಕ್ ಯು ಆಲ್. ವೆರಿ ಸ್ಯಾಟಿಸ್ಫೈಡ್ ಸರ್, ವೆರಿ ಸ್ಯಾಟಿಸ್ಫೈಡ್. ನಾನು ಫಸ್ಟ್ ಟೈಮ್ ನೋಡ್ತಿರೋದು. ನಾನು ಜೀವನ್ಗೆ ಹೇಳಿದ್ದೆ ಇರೆಸ್ಪೆಕ್ಟಿವ್ ಏನೇ ಇದ್ದರೂ ನೀನು ಮಾಡು, ನಾನು ಥಿಯೇಟ್ರಿಗೆ ಬಂದು ನೋಡ್ತೀನಿ ಅಂತ. ಆ್ಯಂಡ್ ಐ ಕಮ್ ಟು ದ ಥಿಯೇಟರ್ ಓನ್ಲಿ. ಫಸ್ಟ್ ಟೈಮ್ ನೋಡ್ತಿರೋದು ಕಂಪ್ಲೀಟ್ಲಿ ಹ್ಯಾಪಿ ಇದೆ ಸರ್. ಅಲ್ಲೆಲ್ಲೂ ನನಗೆ ಕಾಣಿಸ್ಲಿಲ್ಲ ಅವ್ನು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತೀನಿ ಅಂತ ನನಗೆ ಎಲ್ಲೂ ಕಾಣಿಸ್ಲಿಲ್ಲ. ಐ ಆಮ್ ವೆರಿ ವೆರಿ ಹ್ಯಾಪಿ ಸರ್. ಆ್ಯಂಡ್ ಅಫ್ಕೋರ್ಸ್ ವಿಲನ್ ಆ್ಯಂಡ್ ಪರ್ಸ್ನಲಿ ನನಗೆ ವಿಲನ್ ಆ್ಯಕ್ಟಿಂಗ್ ವೆರಿ ಬ್ಯೂಟಿಫುಲ್ ಅಂತ ಅನಿಸ್ತು ಆ್ಯಂಡ್ ವೆರಿ ಮಚ್ ವೆಲ್ ಪೋರ್ಟ್ರೇಡ್ ಅಂತ ಅನಿಸ್ತು. ಐ ರಿಕ್ವೆಸ್ಟ್ ಪ್ರತಿಯೊಬ್ಬರು ಎಲ್ಲರೂ ಹೊಸಬ್ರೇ ಮಾಡಿರೋದು ಅಂತ ಅನ್ಕೋಬೇಡಿ. ವೆರಿ ಮಚ್ ಕಂಟೆಂಟ್ ಇದೆ. ಪ್ಲೀಸ್ ಡೂ ಕಮ್ ಆ್ಯಂಡ್ ವಾಚ್ ದ ಮೂವಿ. ಥ್ಯಾಂಕ್ ಯು ಆಲ್.